ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇರೋದು ನಿಮ್ಮ ಒಂದು ಪಾನ್ ಕಾರ್ಡಲ್ಲಿ ಹೆಸರು, ಡೇಟ್ ಆಫ್ ಬರ್ತು, ಜೆಂಡರು ಅಥವಾ ಅಡ್ರೆಸ್ಸು ಇಲ್ಲ ನಿಮ್ಮ ಒಂದು ಮೊಬೈಲ್ ನಂಬರು ಇಲ್ಲ ಇಮೇಲ್ ಐ ಡಿ ಇದಿಷ್ಟನ್ನು ಯಾವ ರೀತಿ ಅಪ್ಡೇಟ್ ಮಾಡೋದು ಅಥವಾ ಕರೆಕ್ಷನ್ ಮಾಡೋದು ಯಾವ ರೀತಿ ಅಂತ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ಕೊನೆ ತನಕ ನೋಡಿ. ವಿಡಿಯೋ ಶುರು ಮಾಡೋಣ. ಅದಕ್ಕೂ ಮುಂಚೆ ನೀವಿನ್ನು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮೇಲ್ಗಡೆ ಕಾಣ್ತಾ ಇರೋ ಬ್ಲ್ಯಾಕ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೂ ಪಕ್ಕದಲ್ಲಿ ಬರೋ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿ ಆನ್ಲೈನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇದೇ ರೀತಿ ಯಾವುದೇ ಹೊಸ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ರು ನಿಮಗೆ ಕೂಡಲೇ ನೋಟಿಫಿಕೇಶನ್ ಅನ್ನೋದು ಬರ್ತಾ ಇರುತ್ತೆ. ಸೊ ಮೊದಲನೇದಾಗಿ ವಿಡಿಯೋ ಶುರು ಮಾಡೋಣ. ಮೊದಲಿಗೆ ನೀವು ನಿಮ್ಮ ಒಂದು ಮೊಬೈಲ್ನ ಓಪನ್ ಮಾಡ್ಕೊಳ್ಳಿ. ನಾನು ಕೂಡ ಅಷ್ಟೇ ನನ್ನ ಒಂದು ಮೊಬೈಲ್ನ ಓಪನ್ ಮಾಡ್ಕೊತೀನಿ. ಅದೇ ರೀತಿ ನನ್ನ ಒಂದು ಮೊಬೈಲಲ್ಲಿ ನಾನು ಸ್ಕ್ರೀನ್ ರೆಕಾರ್ಡರ್ ಕೂಡ ಆನ್ ಮಾಡ್ಕೊತೀನಿ. ಇನ್ನು ಈ ಒಂದು ಸ್ಕ್ರೀನ್ ರೆಕಾರ್ಡರ್ನ ನಾನು ಇವಾಗ ಸ್ಕ್ರೀನಲ್ಲಿ ಕೂಡ ಹಾಕಿರ್ತೀನಿ, ನೀವು ನೋಡ್ಕೊಬೋದು. ಸೊ ಮೊದಲನೇದಾಗಿ ನೀವು ನಿಮ್ಮ ಒಂದು ಮೊಬೈಲ್ನಲ್ಲಿರೋ ಬ್ರೌಸರ್ ಅಪ್ಲಿಕೇಶನ್ ಅನ್ನು ಓಪನ್ ಮಾಡ್ಕೊಳ್ಳಿ. ನಾನಿವಾಗ ಕ್ರೋಮ್ ಬ್ರೌಸರ್ ಅಪ್ಲಿಕೇಶನ್ ಓಪನ್ ಮಾಡ್ಕೊತಾ ಇದ್ದೀನಿ. ಓಪನ್ ಮಾಡ್ಕೊಂಡ ನಂತರ ಸರ್ಚ್ ಬಾರ್ನಲ್ಲಿ ನೀವು NSDL ಪ್ಯಾನ್ ಆನ್ಲೈನ್ ಅಂತ ಸರ್ಚ್ ಮಾಡಿ. ಸರ್ಚ್ ಮಾಡ್ತು ಅಂದರೆ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಅದೇ ರೀತಿ ಇಲ್ಲಿ ನಿಮಗೆ ಮೊದಲನೇ ವೆಬ್ಸೈಟ್ ಕೂಡ ಕಾಣುತ್ತೆ, ಆನ್ಲೈನ್ ಪ್ಯಾನ್ ಅಪ್ಲಿಕೇಶನ್ NSDL ಅಂತ. ಸೊ ಈ ಒಂದು ವೆಬ್ಸೈಟ್ಗೆ ವಿಸಿಟ್ ಮಾಡ್ಕೊಬೇಕಾಗುತ್ತೆ. ಇನ್ನು ಈ ಒಂದು ವೆಬ್ಸೈಟ್ ಲಿಂಕ್ನ ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲೂ ಕೂಡ ಕೊಟ್ಟಿರ್ತೀನಿ. ಅದ್ರ ಮುಖಾಂತರ ಕೂಡ ನೀವು ಈ ಒಂದು ವೆಬ್ಸೈಟ್ಗೆ ವಿಸಿಟ್ ಮಾಡ್ಕೊಬೋದು. ಸೊ ವಿಸಿಟ್ ಮಾಡ್ಕೊಂಡ ನಂತರ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಈ ರೀತಿ ಇಂಟರ್ಫೇಸ್ ಬಂದ ನಂತರ ನಿಮ್ಮ ಒಂದು ಮೊಬೈಲ್ ಸ್ಕ್ರೀನ್ನ ಹಾಗೆ ಸ್ಕ್ರಾಲ್ ಮಾಡಿ. ಸ್ಕ್ರಾಲ್ ಮಾಡ್ತು ಅಂದರೆ ನಿಮಗೆ ಮೊದಲನೇದಾಗಿ ಇಲ್ಲಿ ಅಕೌಂಟ್ ಟೈಪ್ ಅನ್ನೋದು ಬರುತ್ತೆ. ಇಲ್ಲಿ ನಿಮ್ಮ ಒಂದು ಅಕೌಂಟ್ ಟೈಪ್ನ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಅಂದರೆ ನೀವು ಹೊಸ ಪಾನ್ ಕಾರ್ಡ್ಗೆ ಅಪ್ಲೈ ಮಾಡ್ತಾ ಇದ್ದೀರಾ ಅಥವಾ ಇರೋ ಪಾನ್ ಕಾರ್ಡ್ನೇ ಎಡಿಟ್ ಮಾಡ್ತಾ ಇದ್ದೀರಾ, ಅಂದರೆ ಕರೆಕ್ಷನ್ ಮಾಡ್ತಾ ಇದ್ದೀರಾ ಅಂತ ಕೇಳ್ತಿದ್ದಾರೆ. ಸೊ ನೀವು ಹಾಗಾಗಿ ಇಲ್ಲಿ ಚೇಂಜಸ್ ಆರ್ ಕರೆಕ್ಷನ್ ಇನ್ ಎಕ್ಸಿಸ್ಟಿಂಗ್ ಪ್ಯಾನ್ ಡಾಟಾ ಅಂತ ಇದೆ ನೋಡಿ, ಈ ಒಂದು ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ಕ್ಯಾಟಗರಿ ಅಂತ ಬರುತ್ತೆ. ಸೊ ಈ ಒಂದು ಕ್ಯಾಟಗರಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡು ನೀವು ಇಲ್ಲಿ ಇಂಡಿವಿಜುವಲ್ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನಿಮ್ಗೆ ಇಲ್ಲಿ ಟೈಟಲ್ ಅಂತ ಬರುತ್ತೆ. ಅದೇ ರೀತಿ ನೀವು ಇಲ್ಲಿ ಇನ್ನೂ ಒಂದು ಗಮನಿಸ್ಕೋಬೇಕು. ಏನಪ್ಪ ಅಂದರೆ ಇಲ್ಲಿ ಏನು ಸ್ಟಾರ್ದು ಒಂದು ರೆಡ್ ಕಲರ್ ಸ್ಟಾರ್ ಐಕಾನ್ ಇದೆ, ಆ ಸ್ಟಾರ್ ಐಕಾನ್ ಎಲ್ಲೆಲ್ಲೆಲ್ಲ ಕೊಟ್ಟಿದ್ದಾರೆ. ಸೊ ಆ ಎಲ್ಲ ಫಾರ್ಮ್ನು ಕೂಡ ಕಂಪಲ್ಸರಿ ಫಿಲ್ ಮಾಡಲೇಬೇಕು. ಸೊ ಅದನ್ನು ಫಿಲ್ ಮಾಡದೆ ನಾವು ಹಾಗೆ ಬಿಡೋ ಹಾಗಿಲ್ಲ. ಸೊ ಇದನ್ನು ಕೂಡ ನೀವು ನೋಟ್ ಮಾಡಿ ಇಟ್ಕೊಬೇಕಾಗುತ್ತೆ. ಇನ್ನು ನೆಕ್ಸ್ಟು ಇಲ್ಲಿ ಟೈಟಲ್ ಅಂತ ಇದೆ ನೋಡಿ, ಈ ಒಂದು ಟೈಟಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಶ್ರೀನಾ, ಸ್ಮಿತಾ ಅಥವಾ ಕುಮಾರಿನ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ನಾನಿಲ್ಲಿ ಶ್ರೀ ಅಂತ ಸೆಲೆಕ್ಟ್ ಮಾಡ್ಕೊತೀನಿ. ಸೆಲೆಕ್ಟ್ ಮಾಡ್ಕೊಂಡ ನಂತರ ನೆಕ್ಸ್ಟು ನೀವು ಮೊದಲನೇದಾಗಿ ಇಲ್ಲಿ ಲಾಸ್ಟ್ ನೇಮ್ ಅಥವಾ ಸರ್ ನೇಮ್ನ ನೀವು ಎಂಟರ್ ಮಾಡ್ಕೊಬೇಕಾಗುತ್ತೆ. ಅದೇ ರೀತಿ ನೆಕ್ಸ್ಟು ಫಸ್ಟ್ ನೇಮ್ನ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಅದೇ ರೀತಿ ನೆಕ್ಸ್ಟು ಮಿಡಲ್ ನೇಮ್ನ ಎಂಟರ್ ಮಾಡ್ಕೊಬೇಕಾಗುತ್ತೆ. ಇನ್ನು ನೆಕ್ಸ್ಟು ಡೇಟ್ ಆಫ್ ಬರ್ತ್, ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಆಧಾರ್ ಕಾರ್ಡಲ್ಲಿ ಯಾವ ರೀತಿ ಡೇಟ್ ಆಫ್ ಬರ್ತ್ ಇದೆಯೋ ಅದೇ ರೀತಿ ಇಲ್ಲಿ ಫಿಲ್ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟು ಇಮೇಲ್ ಐ ಡಿ ಮತ್ತು ಮೊಬೈಲ್ ನಂಬರ್, ಈ ಎರಡೂ ಫಾರ್ಮ್ನು ಕೂಡ ನೀವು ಹೊಸದಾಗಿ ಏನಾದ್ರು ಮೊಬೈಲ್ ನಂಬರ್ ಅಪ್ಡೇಟ್ ಮಾಡೋದಿತ್ತು ಇಲ್ಲ ಕರೆಕ್ಷನ್ ಮಾಡೋದಿತ್ತು ಅಂದರೆ ಸೊ ಆ ಒಂದು ಮೊಬೈಲ್ ನಂಬರು ಮತ್ತು ಇಮೇಲ್ ಐ ಡಿನ ನೀವು ಇಲ್ಲಿ ಎಂಟರ್ ಮಾಡ್ಕೊಳ್ಳಿ. ನೀವು ಪ್ರತಿಯೊಂದು ಕೂಡ ಹೊಸದಾಗೆ ಫಿಲ್ ಮಾಡ್ತಾ ಇರೋದು, ಹಾಗಾಗಿ ಹೊಸ ಒಂದು ಇಮೇಲ್ ಐ ಡಿ ಮತ್ತು ಹೊಸ ಮೊಬೈಲ್ ನಂಬರ್ ಹಾಕ್ಬೋದು. ಸೊ ಇನ್ನು ನೆಕ್ಸ್ಟ್ ನೀವು ಇಲ್ಲಿ ಇಂಡಿಯನ್ ಸಿಟಿಸನ್ ಅಂತ ಕೇಳ್ತಿದ್ದಾರೆ. ನೀವು ಇಂಡಿಯನ್ ಸಿಟಿಸನ್ ಆಗಿತ್ತು ಅಂದರೆ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಂಡಿಯನ್ ಸಿಟಿಸನ್ ಅಲ್ಲ ಅಂದರೆ ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನಿವಾಗ ಇಂಡಿಯನ್ ಸಿಟಿಸನ್ನು, ಹಂಗಾಗಿ ನಾನು ಎಸ್ ಅಂತ ಸೆಲೆಕ್ಟ್ ಮಾಡ್ಕೊತೀನಿ. ಇನ್ನು ನೆಕ್ಸ್ಟು ಇಲ್ಲಿ ಪಾನ್ ನಂಬರ್ನ ಹಾಕಬೇಕಾಗುತ್ತೆ. ಸೊ ನಿಮ್ಮ ಒಂದು ಪಾನ್ ಕಾರ್ಡ್ ನಂಬರ್ನ ಇಲ್ಲಿ ಎಂಟರ್ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟು ನೀವು ಇಲ್ಲಿ ಒಂದು ಚೆಕ್ ಬಾಕ್ಸ್ ಇದೆ ನೋಡಿ, ಈ ಒಂದು ಚೆಕ್ ಬಾಕ್ಸ್ನು ಕೂಡ ಟಿಕ್ ಮಾಡ್ಕೊಳ್ಳಿ. ಟಿಕ್ ಮಾಡ್ಕೊಂಡ ನಂತರ ನೆಕ್ಸ್ಟು ನಿಮಗಿಲ್ಲಿ ಒಂದು ಕ್ಯಾಪ್ಚಾ ಕೋಡ್ ಕಾಣಿಸ್ತಿದೆ ನೋಡಿ, ಈ ಒಂದು ಕ್ಯಾಪ್ಚಾ ಕೋಡ್ನ ನೀವು ಇಲ್ಲಿ ಫಿಲ್ ಮಾಡ್ಕೊಬೇಕಾಗುತ್ತೆ. ಫಿಲ್ ಮಾಡಿಕೊಂಡು ಇಲ್ಲಿ ಸಬ್ಮಿಟ್ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಓಕೆ ಫ್ರೆಂಡ್ಸ್, ಕ್ಯಾಪ್ಚಾ ಕೋಡ್ ಎಲ್ಲ ಎಂಟರ್ ಮಾಡಿಕೊಂಡು ಎಲ್ಲ ಫಾರ್ಮ್ನು ಫಿಲ್ ಮಾಡ್ಕೊಂಡ ನಂತರ ನೀವು ಇಲ್ಲಿ ಸಬ್ಮಿಟ್ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ನಿಮಗೆ ಸ್ವಲ್ಪ ಲೋಡ್ ಆಗುತ್ತೆ, ವೆಯ್ಟ್ ಮಾಡಿ. ಸೊ ಲೋಡ್ ಆದ ನಂತರ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಅದೇ ರೀತಿ ನಿಮ್ಗೆ ಒಂದು ಟೋಕನ್ ನಂಬರ್ ಕೂಡ ಜನರೇಟ್ ಆಗುತ್ತೆ. ಈ ಒಂದು ಟೋಕನ್ ನಂಬರ್ನ ಒಂದು ಸ್ಕ್ರೀನ್ಶಾಟ್ ಅವರು ತೆಗೆದಿಟ್ಕೊಳ್ಳಿ, ಇಲ್ಲಾಂದರೆ ನೋಟ್ಬುಕ್ಕಲ್ಲಿ ಈ ಒಂದು ಟೋಕನ್ ನಂಬರ್ನ ನೋಟ್ ಮಾಡಿ ಕೂಡ ಇಟ್ಕೋಬಹುದು. ಸೊ ಈ ಥರ ನೋಟ್ ಮಾಡಿ ಇಟ್ಕೊಂತು ಅಂದರೆ ನೆಕ್ಸ್ಟ್ ನೀವು ಏನಾದರೂ ಫಾರ್ಮ್ ಫಿಲ್ ಮಾಡಬೇಕಾದ್ರೆ, ಅಂದರೆ ಅಡ್ರೆಸ್ ಆಗಿರ್ಬೋದು ಇಲ್ಲ ಬೇರೆ ಏನೇ ಒಂದು ಕರೆಕ್ಷನ್ ಮಾಡಬೇಕಾದ್ರೆ ಎಲ್ಲಾದರೂ ಅರ್ಧಕ್ಕೆ ಸ್ಟಾಪ್ ಮಾಡ್ತು ಅಂದರೆ ನೀವು ಈ ಒಂದು ಟೋಕನ್ ನಂಬರ್ನ ಇಟ್ಕೊಂಡು ನೀವು ಮತ್ತೆ ಕಂಟಿನ್ಯೂ ಮಾಡ್ಬೋದು. ಎಲ್ಲಿ ಸ್ಟಾಪ್ ಮಾಡಿರ್ತೀರ ಅಲ್ಲಿಂದಲೇ ನೀವು ಕಂಟಿನ್ಯೂ ಕೂಡ ಮಾಡ್ಬೋದು. ಹಂಗಾಗಿ ಈ ಒಂದು ಟೋಕನ್ ನಂಬರು ಹೆಲ್ಪ್ ಆಗುತ್ತೆ. ಸೊ ಹಂಗಾಗಿ ಟೋಕನ್ ನಂಬರ್ನ ನೀಟಾಗಿ ನೋಟ್ ಮಾಡಿ ಇಟ್ಕೊಂಡಿರಿ. ಇನ್ನು ನೆಕ್ಸ್ಟು ನೀವಿಲ್ಲಿ ಕಂಟಿನ್ಯೂ ವಿತ್ ಪ್ಯಾನ್ ಅಪ್ಲಿಕೇಶನ್ ಫಾರ್ಮ್ ಅಂತ ಇದೆ ನೋಡಿ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ಸ್ವಲ್ಪ ಲೋಡ್ ಆಗುತ್ತೆ, ವೆಯ್ಟ್ ಮಾಡಿ. ಸೊ ಲೋಡ್ ಆದ ನಂತರ ನೆಕ್ಸ್ಟ್ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಈ ರೀತಿ ಇಂಟರ್ಫೇಸ್ ನಂತರ ಇಲ್ಲಿ ನಿಮಗೆ
ಮೂರು ಥರದ್ದು ಆಪ್ಷನ್ ಬರುತ್ತೆ. ಸೊ ಮೊದಲನೇ ಒಂದು ಆಪ್ಷನ್ ಬಂದು ಆಧಾರ್ ಕಾರ್ಡ್ ಮುಖಾಂತರ ಇ ಸೈನ್ ಅನ್ನೋದು ಆಗಿಬಿಡುತ್ತೆ. ಸೊ ನಿಮಗೆ ಪಾನ್ ಕಾರ್ಡ್ ಮೇಲೆ ಯಾವುದೇ ರೀತಿ ಸಿಗ್ನೇಚರ್ ಬರಲ್ಲ, ಡಿಜಿಟಲಿ ಅದೇ ಆಟೋಮೆಟಿಕಾಗಿ ಸಿಗ್ನೇಚರ್ ತೊಗೊಂಡು ಸೊ ಪಾನ್ ಕಾರ್ಡು ಜನ್ರೇಟ್ ಆಗಿ ಬರುತ್ತೆ. ಸೊ ಇದು ಮೊದಲನೇ ರೀತಿ. ಎರಡನೇ ರೀತಿ ಬಂದು ನಿಮ್ಮ ಒಂದು ಪಾನ್ ಕಾರ್ಡ್ ಮೇಲೆ ನಿಮ್ಮ ಒಂದು ಸಿಗ್ನೇಚರು ಪ್ರಿಂಟ್ ಆಗಿ ಬರುತ್ತೆ. ಸೊ ಇದು ಎರಡನೇ ಫಾರ್ಮು. ಎರಡನೇ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ ನಂತರ ನೆಕ್ಸ್ಟು ನಿಮ್ಮ ಒಂದು ಮೊಬೈಲ್ ಸ್ಕ್ರೀನ್ನ ಹಾಗೆ ಸ್ಕ್ರಾಲ್ ಮಾಡಿ. ಸ್ಕ್ರಾಲ್ ಮಾಡ್ತು ಅಂದರೆ ನೆಕ್ಸ್ಟು ನಿಮಗಿಲ್ಲಿ ಆಧಾರ್ ನಂಬರ್ ಅಂತ ಇದೆ ನೋಡಿ, ಓನ್ಲಿ ಫಾರ್ ಇಂಡಿವಿಜುವಲ್ ಅಂತ, ಈ ಒಂದು ಚೆಕ್ ಬಾಕ್ಸ್ ಮೇಲೆ ಟಿಕ್ ಮಾಡ್ಕೊಳ್ಳಿ. ಟಿಕ್ ಮಾಡ್ಕೊಂಡ ನಂತರ ನೆಕ್ಸ್ಟು ಎಂಟರ್ ಆಧಾರ್ ಲಾಸ್ಟ್ 4 ಡಿಜಿಟ್ ಅಂತ ಇದೆ. ಇಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡಿಂದು ಲಾಸ್ಟ್ 4 ಡಿಜಿಟ್ ನಂಬರ್ನ ಹಾಕ್ಬೇಕಾಗುತ್ತೆ. ನಾನು ಎಂಟರ್ ಮಾಡ್ಕೊತೀನಿ. ಆಮೇಲೆ ಇಲ್ಲ ನೆಕ್ಸ್ಟು ನೇಮ್ ಆ್ಯಸ್ ಪರ್ ಆಧಾರ್ ಅಂತ ಇದೆ, ಅದೇ ರೀತಿ ಓನ್ಲಿ ಫಾರ್ ಇಂಡಿವಿಜುವಲ್ ಅಂತ ಇದೆ. ಇಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡಲ್ಲಿ ಯಾವ ರೀತಿ ನೇಮ್ ಇದೆಯೋ ಅದೇ ರೀತಿ ಎಂಟರ್ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟು ಇಲ್ಲಿ ಫುಲ್ ನೇಮ್ ಆಫ್ ದ ಅಪ್ಲಿಕೇಶನ್ ಅಂತ ಇದೆ ನೋಡಿ, ಈ ಒಂದು ಚೆಕ್ ಬಾಕ್ಸ್ ಮೇಲೆ ಕೂಡ ಟಿಕ್ ಮಾಡ್ಕೊಳ್ಳಿ. ಟಿಕ್ ಮಾಡಿಕೊಂಡು ಇಲ್ಲಿ ನೀವು ಏನು ಸ್ಟಾರ್ಟಿಂಗಲ್ಲೇ ನೇಮ್ ಎಲ್ಲ ಎಂಟರ್ ಮಾಡಿರ್ತೀರೋ ಅದೇ ರೀತಿ ಇಲ್ಲಿ ನೇಮ್ ಅನ್ನೋದು ಎಂಟರ್ ಆಗಿರುತ್ತೆ, ಆಟೋಮೆಟಿಕ್ಲಿ ಎಂಟರ್ ಆಗಿರುತ್ತೆ, ನೀವೇನು ಎಂಟರ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ಸೊ ಇನ್ನು ನೆಕ್ಸ್ಟು ನಿಮ್ಮ ಒಂದು ಪಾನ್ ಕಾರ್ಡ್ ಮೇಲೆ ಯಾವ ರೀತಿ ನೇಮ್ ಅನ್ನೋದು ಪ್ರಿಂಟ್ ಆಗಿ ಬರಬೇಕು, ಸೊ ಅದನ್ನು ಕೂಡ ನೀವು ಇಲ್ಲಿ ಹಾಕಬೇಕಾಗುತ್ತೆ. ಸೊ ಇನ್ನು ನೆಕ್ಸ್ಟು ನಿಮ್ಗೆ ಇಲ್ಲೊಂದು ಚೆಕ್ ಬಾಕ್ಸ್ ಇದೆ ನೋಡಿ, ಈ ಒಂದು ಚೆಕ್ ಬಾಕ್ಸ್ ಮೇಲೂ ಕೂಡ ಟಿಕ್ ಮಾಡ್ಕೊಳ್ಳಿ. ಅದೇ ರೀತಿ ಇಲ್ಲಿ ಜೆಂಡರ್ ಅಂತ ಇದೆ ನೋಡಿ, ಓನ್ಲಿ ಫಾರ್ ಇಂಡಿವಿಜುವಲ್ ಅಂತ. ಸೊ ಇದನ್ನು ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನಿಮ್ಮ ಒಂದು ಜೆಂಡರ್ನು ಕೂಡ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ನಾನು ಇವಾಗ ನನ್ನ ಜೆಂಡರ್ ಕೂಡ ಸೆಲೆಕ್ಟ್ ಮಾಡ್ಕೊತೀನಿ. ಸೆಲೆಕ್ಟ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಡೀಟೇಲ್ಸ್ ಆಫ್ ಅಪ್ಲಿಕೇಬಲ್ ಓನ್ಲಿ ಫಾರ್ ಇಂಡಿವಿಜುವಲ್ ಅಪ್ಲಿಕೇಶನ್ಸ್ ಅಂತ ಇದೆ. ಈ ಒಂದು ಚೆಕ್ ಬಾಕ್ಸ್ ಮೇಲೆ ಕೂಡ ಟಿಕ್ ಮಾಡ್ಕೊಳ್ಳಿ. ಟಿಕ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ಇಲ್ಲಿ ನಿಮ್ಮ ಒಂದು ತಂದೆ ತಾಯಿಯವರ ಹೆಸರು ಕೂಡ ಹಾಕ್ಬೇಕಾಗುತ್ತೆ. ನಿಮ್ಮ ಒಂದು ತಂದೆ ತಾಯಿ ಇಬ್ರು ಹೆಸರು ಕೂಡ ಹಾಕ್ಬೋದು, ಇಲ್ಲ ಒಬ್ಬರ ಹೆಸರು ಕೂಡ ಹಾಕ್ಬೋದು. ಬಟ್ ಮೇನ್ಲಿ ತಂದೆ ಹೆಸರನ್ನ ಕಂಪಲ್ಸರಿ ಹಾಕ್ಲೇಬೇಕು, ತಾಯಿ ಹೆಸರು ಹಾಕ್ತೇ ಹೋದ್ರು ನಡೆಯುತ್ತೆ, ಆಪ್ಷನಲ್ ಆಗಿದೆ ಹಂಗಾಗಿ. ಸೊ ಇನ್ನು ನೆಕ್ಸ್ಟು ನಿಮಗೆ ಮೊದಲನೇದಾಗಿ ಫಾದರ್ಸ್ ಫಸ್ಟ್ ಲಾಸ್ಟ್ ನೇಮ್ ಅಂತ ಇದೆ, ಲಾಸ್ಟ್ ನೇಮ್ ಅಥವಾ ಸರ್ ನೇಮ್ನ ಎಂಟರ್ ಮಾಡ್ಕೊಬೇಕಾಗುತ್ತೆ ಮೊದಲನೇ ಬಾಕ್ಸಲ್ಲಿ. ಎರಡನೇ ಬಾಕ್ಸಲ್ಲಿ ಫಾದರ್ಸ್ದು ಫಸ್ಟ್ ನೇಮ್ನ ಎಂಟರ್ ಮಾಡ್ಕೊಬೇಕಾಗುತ್ತೆ. ಅದೇ ರೀತಿ ಮೂರನೇ ಬಾಕ್ಸಲ್ಲಿ ಫಾದರ್ಸ್ದು ಮಿಡಲ್ ನೇಮ್ನ ಹಾಕ್ಬೇಕಾಗುತ್ತೆ. ಅದೇ ರೀತಿ ಸೇಮ್ ಮದರ್ಸ್ ನೇಮ್ನು ಕೂಡ ಹಾಕ್ಬೇಕಾಗುತ್ತೆ. ಸೊ ಇನ್ನು ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರ್ಬೋದು ಪೇರೆಂಟ್ಸ್ ನೇಮ್ ಟು ಬಿ ಪ್ರಿಂಟ್ ಆನ್ ದ ಪಾನ್ ಕಾರ್ಡ್ ಅಂತ ಇದೆ. ಇಲ್ಲಿ ಏನಪ್ಪ ಅಂದರೆ ನಿಮ್ಮ ಒಂದು ಪಾನ್ ಕಾರ್ಡ್ ಮೇಲ್ಗಡೆ ಯಾರ ಒಂದು ಪೇರೆಂಟ್ಸ್ದು ಹೆಸರು ಪ್ರಿಂಟ್ ಆಗಿ ಬರಬೇಕು ಅಂತ ಕೇಳ್ತಿದ್ದಾರೆ. ಇಲ್ಲಿ ನೀವು ಫಾದರ್ಸ್ ನೇಮ್ನಾರು ಸೆಲೆಕ್ಟ್ ಮಾಡ್ಕೊಬೋದು, ಇಲ್ಲ ಮದರ್ಸ್ ನೇಮ್ನಾರು ಸೆಲೆಕ್ಟ್ ಮಾಡ್ಕೊಬೋದು. ಸೊ ನಾನು ಇವಾಗ ಈ ಒಂದು ಫಾರ್ಮ್ನೆಲ್ಲ ಫಿಲ್ ಮಾಡಿಕೊಂಡು ನಾನು ನಿಮಗೆ ಸಿಗ್ತೀನಿ. ಓಕೆ ಫ್ರೆಂಡ್ಸ್, ಎಲ್ಲ ಫಾರ್ಮ್ನ ಫಿಲ್ ಮಾಡಿದ ನಂತರ ನೀವು ಇಲ್ಲಿ ನೆಕ್ಸ್ಟ್ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಅದೇ ರೀತಿ ನೀವು ಪ್ರತಿ ಸತಿ ಒಂದು ಫಾರ್ಮ್ನ ಫಿಲ್ ಮಾಡಿದ ನಂತರ ನೀವು ಇಲ್ಲಿ ಸೇವ್ ಡ್ರಾಫ್ಟ್ ಅಂತ ಇದೆ ನೋಡಿ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂತು ಅಂದರೆ ಏನಾಗುತ್ತೆ, ಸೊ ನೀವು ಎಲ್ಲಾದರೂ ಬೈ ಮಿಸ್ಸು ನೀವು ಈ ಒಂದು ವೆಬ್ಸೈಟ್ನ ಕ್ಲೋಸ್ ಮಾಡಿದ್ರಿ, ಇಲ್ಲ ಏನೋ ಒಂದು ಕಾರಣಾಂತರಗಳಿಂದ ನೀವು ಈ ಒಂದು ಫಾರ್ಮ್ನ ಫಿಲ್ ಮಾಡೋದನ್ನು ಅರ್ಧಕ್ಕೆ ಸ್ಟಾಪ್ ಮಾಡಿದ್ರಿ ಅಂದರೆ, ಸೊ ನೀವು ಆ ಒಂದು ಟೋಕನ್ ನಂಬರ್ನ ಹಾಕ್ಬಿಟ್ಟು ಮತ್ತೆ ನೀವು ಎಲ್ಲಿ ಸ್ಟಾಪ್ ಮಾಡಿರ್ತೀರೋ ಅಲ್ಲಿಂದ ಕಂಟಿನ್ಯೂ ಮಾಡ್ಬೋದು. ಇನ್ ಕೇಸ್ ನೀವು ಸೇವ್ ಡ್ರಾಫ್ಟ್ ಅನ್ನೋದನ್ನು ಕ್ಲಿಕ್ ಮಾಡಿಲ್ಲ ಅಂದರೆ ಸೊ ನೀವು ಮತ್ತೆ ಫಸ್ಟಿಂದ ಎಲ್ಲ ಒಂದು ಫಾರ್ಮ್ನು ಕೂಡ ಫಿಲ್ ಮಾಡಬೇಕಾಗುತ್ತೆ. ಹಂಗಾಗಿ ಪ್ರತಿಯೊಂದು ಸ್ಟೆಪ್ಪಲ್ಲೂ ನೀವು ಈ ಒಂದು ಸೇವ್ ಡ್ರಾಫ್ಟ್ ಅನ್ನೋ ಒಂದು ಆಪ್ಷನ್ನ ಕ್ಲಿಕ್ ಮಾಡಿಕೊಂಡು ಮುಂದುವರಿಸಿ ಅಂತ ಹೇಳ್ತೀನಿ. ಇನ್ನು ಎರಡನೇ ಒಂದು ಡೀಟೇಲ್ಸ್ ಅಂದರೆ ಪರ್ಸ್ನಲ್ ಡೀಟೇಲ್ಸಲ್ಲಿ ನಿಮಗೆ ಕೆಲವೊಂದು ಅಡ್ರೆಸ್ ಡೀಟೇಲ್ಸ್ನೆಲ್ಲ ಕೇಳ್ತಾರೆ. ಏನೇನು ಡೀಟೇಲ್ಸ್ ಕೇಳ್ತಾರೆ ಅಂತ ನಾನು ಇವಾಗ ಒಂದೊಂದಾಗಿ ತಿಳಿಸ್ಕೊಡ್ತೀನಿ. ಸೊ ಮೊದಲನೇದಾಗಿ ಪ್ಲೀಸ್ ಟೇಕ್ ಆ್ಯಸ್ ಅಪ್ಲಿಕೇಶನ್ ಅಂತ ಇದೆ, ನೀವಿಲ್ಲಿ ರೆಸಿಡೆನ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನಿಮ್ಮ ಒಂದು ಅಡ್ರೆಸ್ನ ನೀವಿಲ್ಲಿ ಹಾಕಬೇಕಾಗುತ್ತೆ. ನಿಮ್ಮ ಒಂದು ಅಡ್ರೆಸ್ ಯಾವ ರೀತಿ ಇದೆ ಅದೇ ರೀತಿ ನೀಟಾಗಿ ಒಂದೊಂದು ಬಾಕ್ಸಲ್ಲೂ ಕೂಡ ಹಾಕೊಂಡು ಬನ್ನಿ. ಸೊ ಹಾಕೊಂಡು ಬಂದ ನಂತರ ಅಂದರೆ ಏನಾದರೂ ಅಡ್ರೆಸ್ ಚೇಂಜಸ್ ಮಾಡಬೇಕಿತ್ತು ಅಂದರೆ ಸೊ ಹೊಸ ಅಡ್ರೆಸ್ನೇ ನೀವಿಲ್ಲಿ ನೀಟಾಗಿ ಫಿಲ್ ಮಾಡ್ಕೊಂಬನ್ನಿ. ಇನ್ನು ನೆಕ್ಸ್ಟು ನೀವಿಲ್ಲಿ ಮೊದಲನೇ ಒಂದು ಚೆಕ್ ಬಾಕ್ಸ್ ಇದೆ ನೋಡಿ, ಈ ಒಂದು ಚೆಕ್ ಬಾಕ್ಸ್ನ ಟಿಕ್ ಮಾಡೋದಕ್ಕೆ ಹೋಗ್ಬೇಡಿ, ಇದನ್ನು ಹಾಗೆ ಬಿಡಿ. ಇನ್ನು ನೆಕ್ಸ್ಟು ಇಲ್ಲಿ ಟೆಲಿಫೋನ್ ನಂಬರ್ ಆ್ಯಂಡ್ ಇಮೇಲ್ ಡೀಟೇಲ್ಸ್ ಅಂತ ಇದೆ. ಸೊ ಇಲ್ಲಿ ಈ ಒಂದು ಚೆಕ್ ಬಾಕ್ಸ್ನ ಟಿಕ್ ಮಾಡ್ಕೊಳ್ಳಿ. ಟಿಕ್ ಮಾಡ್ಕೊಂಡ ನಂತರ ನೆಕ್ಸ್ಟು ಕಂಟ್ರಿ ಕೋಡ್ ಅಂತ ಇದೆ, ಇಲ್ಲಿ ನೀವು ಸೆಲೆಕ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಂಡಿಯಾ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂತು ಅಂದರೆ ಇಲ್ಲಿ ನಮ್ಮ ಒಂದು ಇಂಡಿಯನ್ ಕೋಡು +91 ಇರುತ್ತೆ ಅಲ್ವಾ, ಸೊ ಅದು ಆಟೋಮೆಟಿಕ್ಕಾಗಿ ಸೆಲೆಕ್ಟ್ ಆಗುತ್ತೆ. ಇನ್ನು ನೆಕ್ಸ್ಟು ನಿಮಗೆ ಇದಿಷ್ಟು ಫಾರ್ಮ್ನ ಫಿಲ್ ಮಾಡ್ಕೊಂಡ ನಂತರ ಇಲ್ಲಿ ನೆಕ್ಸ್ಟ್ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಸೊ ಇಲ್ಲಿ ಪಾನ್ ಅಂತ ಇದೆ, ಇದೇನು ನೀವು ಎಂಟರ್ ಮಾಡೋದಕ್ಕೆ ಹೋಗ್ಬಿಡಿ, ಇದನ್ನ ಹಂಗೆ ಖಾಲಿ ಬಿಡಿ. ಇನ್ನು ನಾನು ಎಲ್ಲ ಫಾರ್ಮ್ನು ಫಿಲ್ ಮಾಡಿಕೊಂಡು ನಾನು ನಿಮಗೆ ಸಿಗ್ತೀನಿ.
ಓಕೆ ಫ್ರೆಂಡ್ಸ್, ಎಲ್ಲ ಫಾರ್ಮ್ನು ಫಿಲ್ ಮಾಡ್ಕೊಂಡ ನಂತರ ನೀವು ಇಲ್ಲಿ ನೆಕ್ಸ್ಟ್ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಈ ರೀತಿ ಇಂಟರ್ಫೇಸ್ ಬಂದ ನಂತರ ನೀವಿಲ್ಲಿ ಕೆಲವೊಂದು ಡಾಕ್ಯುಮೆಂಟ್ಸ್ಗಳನ್ನ ಸಬ್ಮಿಟ್ ಮಾಡಬೇಕಾಗುತ್ತೆ. ಸೊ ಏನೇನು ಡಾಕ್ಯುಮೆಂಟ್ಸ್ಗಳನ್ನ ಕೊಡ್ಬೋದು ಅಂತ ಕೂಡ ತಿಳಿಸ್ಕೊಡ್ತೀನಿ. ಸೊ ಮೊದಲನೇದಾಗಿ ಪ್ರೂಫ್ ಆಫ್ ಐಡೆಂಟಿಟಿ ಅಂತ ಇದೆ. ಇಲ್ಲಿ ನೀವು ಆಧಾರ್ ಕಾರ್ಡ್ನೇ ಕೊಡ್ಬೋದು ನೀವು ಪ್ರೂಫ್ ಆಫ್ ಐಡೆಂಟಿಟಿಗೆ. ಹಂಗಾಗಿ ನಾನು ಆಧಾರ್ ಕಾರ್ಡ್ ಅಂತ ಸೆಲೆಕ್ಟ್ ಮಾಡ್ಕೊತೀನಿ. ಇನ್ನು ನೆಕ್ಸ್ಟ್ ಪ್ರೂಫ್ ಆಫ್ ಅಡ್ರೆಸ್ ಅಂತ ಇದೆ. ಇದಕ್ಕೂ ಕೂಡ ಅಷ್ಟೇ ನೀವು ಆಧಾರ್ ಕಾರ್ಡ್ನೇ ಕೊಡ್ಬೋದು, ಬೆಟರ್ ಇರುತ್ತೆ. ಸೊ ಹಾಗಾಗಿ ಆಧಾರ್ ಕಾರ್ಡ್ನೇ ಕೊಡಿ. ಅದೇ ರೀತಿ ನೆಕ್ಸ್ಟ್ ಪ್ರೂಫ್ ಆಫ್ ಡೇಟ್ ಆಫ್ ಬರ್ತ್ ಅಂತ ಇದೆ. ಇದಕ್ಕೂ ಕೂಡ ಅಷ್ಟೇ ಆಧಾರ್ ಕಾರ್ಡ್ನೇ ಕೊಡಿ. ಸೊ ಪ್ರತಿಯೊಂದಕ್ಕೂ ಆಧಾರ್ ಕಾರ್ಡ್ ಕೊಟ್ಟರೆ ಏನು ತೊಂದರೆ ಇಲ್ಲ. ಸೊ ಅದೇ ಬೆಟರ್ ಇರುತ್ತೆ. ಸೊ ಹಾಗಾಗಿ ನೀವು ಆಧಾರ್ ಕಾರ್ಡ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಪ್ರೂಫ್ ಆಫ್ ಪಾನ್ ಅಂತ ಇದೆ. ಇಲ್ಲಿ ನೀವು ಸೆಲೆಕ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೋಟ್ ಡಾಕ್ಯುಮೆಂಟ್ಸ್ ಅಂತ ಇದೆ ನೋಡಿ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಬೇರೆ ಯಾವುದನ್ನು ಕೂಡ ಕ್ಲಿಕ್ ಮಾಡೋದಕ್ಕೆ ಹೋಗ್ಬೇಡಿ. ಇನ್ನು ನೆಕ್ಸ್ಟ್ ನೀವು ಇಲ್ಲಿ ಸೆಲೆಕ್ಟ್ ಅಂತ ಇದೆ ನೋಡಿ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಹಿಮ್ಸೆಲ್ಫ್ ಅಂತ ಇದೆ ನೋಡಿ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂತು ಅಂದರೆ ಇಲ್ಲಿ ನಿಮ್ಮ ಒಂದು ನೇಮ್ ಕೂಡ ಆಟೋಮೆಟಿಕ್ ಆಗಿ ಎಂಟರ್ ಆಗುತ್ತೆ. ಇನ್ನು ನೆಕ್ಸ್ಟ್ ನೀವು ಇಲ್ಲಿ ಎಷ್ಟು ಡಾಕ್ಯುಮೆಂಟ್ಸ್ನ ಸಬ್ಮಿಟ್ ಮಾಡ್ತಾ ಇದ್ದೀರಾ ಅದನ್ನು ಕೂಡ ನೀವು ಹಾಕಬೇಕಾಗುತ್ತೆ. ಸೊ ನೀವು ಒನ್ ಡಾಕ್ಯುಮೆಂಟ್ನ ಸಬ್ಮಿಟ್ ಮಾಡ್ತಾ ಇತ್ತು ಅಂದರೆ 1 ನಂಬರ್ನ ಹಾಕಬೇಕಾಗುತ್ತೆ. ಇಲ್ಲ 2 ಡಾಕ್ಯುಮೆಂಟ್ನ ಸಬ್ಮಿಟ್ ಮಾಡ್ತಾ ಇತ್ತು ಅಂದರೆ 2 ನಂಬರ್ನ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಇಲ್ಲ 3 ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡ್ತಾ ಇದ್ದೀರಾ ಅಂದರೆ 3 ನಂಬರ್ ಅಂತ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ನಾನು ಎಲ್ಲ ಒಂದು ಪ್ರೂಫ್ ಆಫ್ ಐಡೆಂಟಿಟಿಗಾಗಿರ್ಬೋದು, ಇಲ್ಲ ಅಡ್ರೆಸ್ ಪ್ರೂಫಿಗಾಗಿರ್ಬೋದು, ಇಲ್ಲ ಡೇಟ್ ಆಫ್ ಬರ್ತ್ ಪ್ರೂಫಿಗಾಗಿರ್ಬೋದು, ಸೊ ಪ್ರತಿಯೊಂದಕ್ಕೂ ಕೂಡ ನಾನು ಒಂದೇ ಒಂದು ಡಾಕ್ಯುಮೆಂಟ್ಸ್ನ ಕೊಡ್ತಾ ಇದ್ದೀನಿ. ಹಂಗಾಗಿ ನಾನಿಲ್ಲಿ 1 ಅಂತ ಎಂಟರ್ ಮಾಡ್ಕೊತೀನಿ. ಸೊ ಒಂದೇ ಒಂದು ನಂಬರ್ನ ನಾನು ಸೆಲೆಕ್ಟ್ ಮಾಡ್ಕೊತೀನಿ. ಇನ್ನು ನೆಕ್ಸ್ಟ್ ನೀವು ಇಲ್ಲಿ ಪ್ಲೇಸ್ನು ಕೂಡ ಹಾಕ್ಬೇಕಾಗುತ್ತೆ. ನಾನಿವಾಗ ಪ್ಲೇಸ್ನು ಕೂಡ ಎಂಟರ್ ಮಾಡ್ಕೊತೀನಿ. ಸೊ ಎಂಟರ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನಿಮಗೆ ಡೇಟ್ ಅಂತ ಬರುತ್ತೆ. ಇಲ್ಲಿ ನೀವು ಯಾವಾಗ ಅಪ್ಲಿಕೇಶನ್ ಹಾಕ್ತಾ ಇದ್ದೀರಾ ಸೊ ಆ ಒಂದು ಡೇಟ್ನು ಕೂಡ ತೋರಿಸುತ್ತೆ. ಅದೇ ರೀತಿ ನೆಕ್ಸ್ಟ್ ನೀವು ಇಲ್ಲಿ ಫೋಟೋ ಕೂಡ ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ಫೋಟೋ ಬಂದು ನಿಮಗೆ 50 KB ಒಳಗಿರಬೇಕು ಫೋಟೋ ಸೈಜು. ಸೊ ಅದಕ್ಕಿಂತ ಜಾಸ್ತಿ ಇತ್ತು ಅಂದರೆ ಇವರು ಅಕ್ಸೆಪ್ಟ್ ಮಾಡೋದಿಲ್ಲ. ಅದೇ ರೀತಿ ಸಿಗ್ನೇಚರ್ ಕೂಡ ಅಷ್ಟೇ, ನೀವು ವೈಟ್ ಶೀಟ್ ಮೇಲೆ ಸಿಗ್ನೇಚರ್ ಮಾಡಿಬಿಟ್ಟು ಒಂದು ಫೋಟೋ ತೆಗೆದಿಟ್ಕೊಳ್ಳಿ. ಸೊ ಅದು ಕೂಡ ಅಷ್ಟೇ 50 KB ಒಳಗಿರಬೇಕಾಗುತ್ತೆ. ಸೊ ನೀವು ಫೋಟೋ ಸೈಜ್ನ ರಿಡ್ಯೂಸ್ ಮಾಡಬೇಕು ಅಂದರೆ ನಾನು ನಿಮಗೆ ಸಜೆಸ್ಟ್ ಮಾಡೋದು ಕ್ಯೂ ರೆಡ್ಯೂಸ್ ಲೈಟ್ ಅಂತ ಇದೆ ನೋಡಿ, ಈ ಒಂದು ಅಪ್ಲಿಕೇಶನ್ನು. ಸೊ ಈ ಒಂದು ಅಪ್ಲಿಕೇಶನ್ನ ನೀವು ಡೌನ್ಲೋಡ್ ಮಾಡ್ಕೊಬೋದು, ಪ್ಲೇಸ್ಟೋರಲ್ಲೇ ಸಿಗುತ್ತೆ. ಸೊ ಈ ಒಂದು ಅಪ್ಲಿಕೇಶನ್ ಲಿಂಕು ನಾನು ಬೇಕಾದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅದ್ರ ಮುಖಾಂತರ ಕೂಡ ನೀವು ಡೌನ್ಲೋಡ್ ಮಾಡ್ಕೊಬೋದು. ಸೊ ಡೌನ್ಲೋಡ್ ಮಾಡ್ಕೊಂಡ ನಂತರ ನೀವು ಒಂದು ಫೋಟೋನ ನೀವು 50 KBಗೆ ನೀವು ರೆಡ್ಯೂಸ್ ಕೂಡ ಮಾಡ್ಕೊಬೋದು. ಸೊ ನೀಟಾಗಿ ನೋಡಿಕೊಂಡು ಫೋಟೋಸ್ ಮತ್ತು ಸಿಗ್ನೇಚರ್ ಫೋಟೋ ಎರಡನ್ನೂ ಕೂಡ ಅಪ್ಲೋಡ್ ಮಾಡಿ ಅಂತ ಹೇಳ್ತೀನಿ. ನಾನು ಎರಡನ್ನೂ ಕೂಡ ಆಮೇಲೆ ಅಪ್ಲೋಡ್ ಮಾಡ್ಕೋತೀನಿ. ಇನ್ನು ನೆಕ್ಸ್ಟ್ ನಿಮ್ಗೆ ಇಲ್ಲಿ ಡಾಕ್ಯುಮೆಂಟ್ ಅಂತ ಬರುತ್ತೆ. ಅಂದರೆ ನೀವು ಅಲ್ಲಿ ಏನು ಎಲ್ಲದಕ್ಕೂ ಕೂಡ ಅಂದರೆ ಪ್ರೂಫ್ ಆಫ್ ಐಡೆಂಟಿಟಿಗಾಗಿರ್ಬೋದು, ಅಡ್ರೆಸ್ ವೆರಿಫಿಕೇಷನ್ಗಾಗಿರ್ಬೋದು, ಇಲ್ಲ ಡೇಟ್ ಆಫ್ ಬರ್ತ್ ವೆರಿಫಿಕೇಷನ್ಗಾಗಿರ್ಬೋದು, ಸೊ ಅದಷ್ಟಕ್ಕೂ ಕೂಡ ನೀವು ಒಂದು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡ್ತೀನಿ ಅಂತ ಹೇಳಿದ್ರಿ ಅಲ್ವಾ. ಸೊ ಒಂದು ಡಾಕ್ಯುಮೆಂಟ್ನ ನೀವು ಇಲ್ಲಿ ಹಾಕಬೇಕಾಗುತ್ತೆ. ಸೊ ಪ್ರತಿಯೊಂದು ಡಾಕ್ಯುಮೆಂಟ್ನು ನೀವು ಅಪ್ಲೋಡ್ ಮಾಡಬೇಕಾದ್ರೆ ಇಲ್ಲಿ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಫೋಟೋನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಮೀಡಿಯಾ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಫೋಟೋ ಸೆಲೆಕ್ಟ್ ಮಾಡಿಕೊಂಡು ಆಮೇಲೆ ನೀವು ಇಲ್ಲಿ ಅಪ್ಲೋಡ್ ಅಂತ ಕಾಣಿಸ್ತಿದೆ ನೋಡಿ ಈ ಒಂದು ಆಪ್ಷನ್ನು. ಸೊ ಒಂದು ಆಪ್ಷನ್ನ ಕ್ಲಿಕ್ ಮಾಡ್ತು ಅಂದರೆ ನಿಮ್ಗೆ ಇಲ್ಲಿ ಫೋಟೋ ಬರುತ್ತೆ. ಅದೇ ರೀತಿ ಸಿಗ್ನೇಚರ್ ಕೂಡ ಇಲ್ಲಿ ಬರುತ್ತೆ. ಅದೇ ರೀತಿ ನೆಕ್ಸ್ಟ್ ನಿಮ್ಮ ಒಂದು ಡಾಕ್ಯುಮೆಂಟ್ ಕೂಡ ಅಷ್ಟೇ, ಇಲ್ಲಿ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಇಲ್ಲಿ ಮೀಡಿಯಾ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಒಂದು ಡಾಕ್ಯುಮೆಂಟ್ನ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ನೀವು ಇಲ್ಲಿ ಅಪ್ಲೋಡ್ ಅಂತ ಕಾಣಿಸ್ತಿದೆ ನೋಡಿ, ಈ ಒಂದು ಅಪ್ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಅದೇ ರೀತಿ ನೀವು PDF ಡಾಕ್ಯುಮೆಂಟ್ನ ಸಬ್ಮಿಟ್ ಮಾಡಬೇಕಾದ್ರೆ 300 KB ಒಳಗಿರಬೇಕಾಗುತ್ತೆ. ಸೊ ಇನ್ ಕೇಸ್ ನಿಮ್ಗೆ ಇದ್ರ ಬಗ್ಗೆ ಏನಾದ್ರು ಡೆಡಿಕೇಟೆಡ್ ವಿಡಿಯೋ ಬೇಕಿತ್ತು, ಸೊ ಫೋಟೋ ಸೈಜ್ನ ರಿಡ್ಯೂಸ್ ಮಾಡೋದು ಹೇಗೆ, PDF ಫೈಲ್ದು ರಿಡ್ಯೂಸ್ ಮಾಡೋದು ಹೇಗೆ ಸೈಜ್ನ ಅಂತ ಏನಾದ್ರು ವಿಡಿಯೋ ಬೇಕಿತ್ತು ಅಂದರೆ ಅದನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಡೆಫಿನೆಟ್ಲಿ ನಾನು ಅದ್ರ ಬಗ್ಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಸೊ ನಾನು ಇವಾಗ ಎಲ್ಲ ಒಂದು ಡಾಕ್ಯುಮೆಂಟ್ಸ್ಗಳನ್ನು ಸಬ್ಮಿಟ್ ಮಾಡಿಬಿಟ್ಟು ನಾನು ನಿಮಗೆ ಸಿಗ್ತೀನಿ. ಎಲ್ಲ ಫೈಲ್ನ ಅಪ್ಲೋಡ್ ಮಾಡ್ಕೊಂಡ ನಂತರ ನೀವು ಇಲ್ಲಿ ಸಬ್ಮಿಟ್ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ಸ್ವಲ್ಪ ಲೋಡ್ ಆಗುತ್ತೆ, ವೆಯ್ಟ್ ಮಾಡಿ. ಸೊ ಲೋಡ್ ಆದ ನಂತರ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಈ ರೀತಿ ಇಂಟರ್ಫೇಸ್ ಬಂದ ನಂತರ ಇಲ್ಲಿ ನೀವು ಮೊದಲನೇದಾಗಿ ನಿಮ್ಮ ಒಂದು ಪರ್ಸನಲ್ ಡೀಟೇಲ್ಸ್ನ ಫಿಲ್ ಮಾಡಬೇಕಾಗುತ್ತೆ. ಸೊ ಮೊದಲನೇದಾಗಿ ನಿಮ್ಮ ಒಂದು ಆಧಾರ್ ಕಾರ್ಡ್ದು ಫಸ್ಟ್ 6 ಡಿಜಿಟ್ ನಂಬರ್ನ ನೀವು ಇಲ್ಲಿ ಹಾಕಬೇಕಾಗುತ್ತೆ. ಹಾಕಿದ ನಂತರ ನೆಕ್ಸ್ಟ್ ನೀವು ಇದುವರೆಗೂ ಏನೇನೆಲ್ಲ ಒಂದು ಆಪ್ಷನ್ಸ್ಗಳನ್ನ ಸೆಲೆಕ್ಟ್ ಮಾಡಿದ್ರಿ ಮತ್ತು ಎಂಟರ್ ಮಾಡ್ಕೊಂಡಿದ್ರಿ, ಏನೇನೆಲ್ಲ ಡಾಕ್ಯುಮೆಂಟ್ಸ್ ಫಿಲ್ ಮಾಡಿದ್ರಿ, ಸೊ ಪ್ರತಿಯೊಂದು ಕೂಡ ನಿಮ್ಗೆ ಇಲ್ಲಿ ತೋರಿಸುತ್ತೆ. ಎಲ್ಲದನ್ನು ಕೂಡ ಒಂದ್ಸಲ ವೆರಿಫೈ ಮಾಡ್ಕೊಳ್ಳಿ, ಎಲ್ಲದನ್ನು ಕೂಡ ಚೆಕ್ ಮಾಡ್ಕೊಳ್ಳಿ. ಇನ್ ಕೇಸ್ ಏನಾದರೂ ಪ್ರಾಬ್ಲಮ್ ಇತ್ತು, ಇಲ್ಲ ಏನಾದರೂ ತಪ್ಪಾಗಿತ್ತು, ಇಲ್ಲ ಕರೆಕ್ಷನ್ ಮಾಡೋದಿತ್ತು ಅಂದರೆ ಸೊ ಮತ್ತೊಮ್ಮೆ ರೀಎಡಿಟ್ ಮಾಡಿ. ಸೊ ರೀಎಡಿಟ್ ಮಾಡಿಬಿಟ್ಟು ಆಮೇಲೆ ಸಬ್ಮಿಟ್ ಮಾಡಿ ಅಂತ ಹೇಳ್ತೀನಿ. ಇನ್ನು ನೆಕ್ಸ್ಟು
ನೀವಿಲ್ಲಿ ಪ್ರೊಸೀಡ್ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಸೊ ನಾನಿವಾಗ ನನ್ನ ಒಂದು ಆಧಾರ್ ಕಾರ್ಡ್ದು 6 ಡಿಜಿಟ್ ಫಸ್ಟ್ 6 ಡಿಜಿಟ್ ಏನು ನಂಬರ್ ಇದೆ ಅದನ್ನು ಎಂಟರ್ ಮಾಡಿಕೊಂಡು ನಾನು ನಿಮಗೆ ಸಿಗ್ತೀನಿ. ಸೊ ಎಲ್ಲದನ್ನು ಕೂಡ ವೆರಿಫೈ ಮಾಡ್ಕೊಂಡ ನಂತರ ನೀವಿಲ್ಲಿ ಪ್ರೊಸೀಡ್ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ ನೀವು ಪೇಮೆಂಟ್ ಕೂಡ ಮಾಡಬೇಕಾಗುತ್ತೆ. ಸೊ 106 ರೂಪಾಯಿ 90 ಪೈಸೆ ಪೇಮೆಂಟ್ ಮಾಡಬೇಕು. ಸೊ ಆವಾಗ ನಿಮಗೆ ಎಲ್ಲದನ್ನು ಕೂಡ ಕರೆಕ್ಷನ್ ಮಾಡಿ ಅಪ್ಡೇಟ್ ಮಾಡಿ ಕಳಿಸ್ತಾರೆ. ಸೊ ನೀವಿಲ್ಲಿ ಆನ್ಲೈನ್ ಪೇಮೆಂಟ್ ರೂತ್ ಬಿಲ್ ಡೆಸ್ಕ್ ಅಂತ ಇದೆ ನೋಡಿ, ಈ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನಿಮ್ಗೆ ಇಲ್ಲಿ ಇನ್ಕ್ಲೂಡಿಂಗ್ GST ಎಲ್ಲ ಸೇರಿ 106 ರೂಪಾಯಿ 90 ಪೈಸೆ ಆಗುತ್ತೆ ಅಂತ ಕೂಡ ಹೇಳ್ತಿದ್ದಾರೆ. ಅದೇ ರೀತಿ ಏನೇನು ಚಾರ್ಜಸ್ ಮಾಡ್ತೀವಿ ಅಂತ ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇದನ್ನು ಕೂಡ ನೀವು ನೀಟಾಗಿ ನೋಡ್ಕೊಬಹುದು. ಇನ್ನು ನೆಕ್ಸ್ಟ್ ನಿಮ್ಗೆ ಇಲ್ಲಿ ಒಂದು ಟರ್ಮ್ಸ್ ಆಫ್ ಸರ್ವಿಸ್ ಬರುತ್ತೆ, ಇದನ್ನು ಕೂಡ ನೀಟಾಗಿ ಓದ್ಕೊಳ್ಳಿ. ಓದ್ಕೊಂಡ್ಬಿಟ್ಟೆ ನೀವು ಇಲ್ಲಿ ಐ ಅಗ್ರಿ ಅಂತ ಇದೆ ನೋಡಿ, ಈ ಒಂದು ಚೆಕ್ ಬಾಕ್ಸ್ನ ಟಿಕ್ ಮಾಡಿಕೊಂಡು ಇಲ್ಲಿ ಪ್ರೊಸೀಡ್ ಟು ಪೇಮೆಂಟ್ ಅಂತ ಇದೆ ನೋಡಿ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ ನಿಮಗೆ ಪೇಮೆಂಟ್ ಕೂಡ ತೋರಿಸುತ್ತೆ 106 ರೂಪಾಯಿ 90 ಪೈಸೆ ಅಂತ. ಅದೇ ರೀತಿ ಟ್ರಾನ್ಸಾಕ್ಷನ್ ID ಕೂಡ ತೋರಿಸುತ್ತೆ. ಸೊ ನೀವು ಇಲ್ಲಿ ಪೇ ಕನ್ಫರ್ಮ್ ಅಂತ ಇದೆ ನೋಡಿ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ಸ್ವಲ್ಪ ಲೋಡ್ ಆಗುತ್ತೆ, ವೆಯ್ಟ್ ಮಾಡಿ. ಈ ರೀತಿ ಲೋಡ್ ಆಗೋ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ವೆಬ್ಸೈಟ್ನ ರಿಫ್ರೆಶ್ ಮಾಡೋದು ಇಲ್ಲ ವೆಬ್ಸೈಟ್ ಕ್ಲೋಸ್ ಮಾಡೋದು ಇಲ್ಲ ಮಿನಿಮೈಸ್ ಮಾಡೋದು ಈ ರೀತಿ ಏನು ಮಾಡೋದಕ್ಕೆ ಹೋಗ್ಬೇಡಿ. ಸೊ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ. ಸೊ ಲೋಡ್ ಆದ ನಂತರ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ನೀವು ಇಲ್ಲಿ ನೆಟ್ ಬ್ಯಾಂಕಿಂಗ್ ಕೂಡ ಸೆಲೆಕ್ಟ್ ಮಾಡ್ಕೊಬೋದು, ಇಲ್ಲ ಡೆಬಿಟ್ ಕಾರ್ಡು ಕ್ರೆಡಿಟ್ ಕಾರ್ಡ್ ಈ ಒಂದು ಆಪ್ಷನ್ ಕೂಡ ಸೆಲೆಕ್ಟ್ ಮಾಡ್ಕೊಬೋದು. ಅದೇ ರೀತಿ QR ಕೋಡ್ ಕೂಡ ನೀವು ಸೆಲೆಕ್ಟ್ ಮಾಡ್ಕೊಬೋದು, ಇಲ್ಲ ವಾಲೆಟ್ ಅಂದರೆ ಫೋನ್ ಪೇದಾಗಿರ್ಬೋದು ಪೇಟಿಎಮ್ದಾಗಿರ್ಬೋದು ವಾಲೆಟ್ ಕೂಡ ಯೂಸ್ ಮಾಡಿಕೊಂಡು ಪೇಮೆಂಟ್ ಮಾಡ್ಬೋದು. ಅದೇ ರೀತಿ UPI ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ಫೋನ್ ಪೇ ಗೂಗಲ್ ಪೇ ಪೇಟಿಎಮ್ ಈ ಒಂದು ಅಪ್ಲಿಕೇಶನ್ಸ್ಗಳಲ್ಲೂ ಕೂಡ ನೀವು ಪೇಮೆಂಟ್ನ ಮಾಡ್ಬೋದು. ಸೊ ಬೆಟರ್ ನಾನು UPIನ ಸೆಲೆಕ್ಟ್ ಮಾಡೋದಕ್ಕೆ ಹೇಳ್ತೀನಿ. ಸೊ ಅದರಲ್ಲಾದರೆ ಈಸಿಯಾಗಿ ನಾವು ಪೇಮೆಂಟ್ ಮಾಡ್ಬೋದು. ಹಾಗಾಗಿ ಸೊ ನಾನಿಲ್ಲಿ UPI ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊತೀನಿ. ಸೊ ಸೆಲೆಕ್ಟ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ ಪೇ ಬೈ ಎನಿ UPI ಆ್ಯಪ್ ಅಂತ ಇದೆ, ಅದೇ ರೀತಿ ಪೇ ಬೈ ಎನಿ UPI ID ಅಂತ ಇದೆ. ಸೊ ನೀವು ಇಲ್ಲಿ ಪೇ ಬೈ ಎನಿ UPI ID ಅಂತ ಇದೆ ನೋಡಿ, ಈ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊತೀನಿ. ಸೆಲೆಕ್ಟ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನೀವು ಇಲ್ಲಿ ನಿಮ್ಮ ಒಂದು UPI ID-ನ ಹಾಕಬೇಕಾಗುತ್ತೆ. ಅಂದರೆ ಫೋನ್ ಪೇ ಗೂಗಲ್ ಪೇ ಪೇಟಿಎಮ್ ಈ ರೀತಿ ಯಾವುದೇ ಒಂದು ಅಪ್ಲಿಕೇಶನ್ ಆಗಿರ್ಬೋದು. ಸೊ UPI ID-ನ ಹಾಕಬೇಕಾಗುತ್ತೆ. ಅದೇ ರೀತಿ ನೀವು ಯಾವ ಒಂದು UPI ID ಹಾಕ್ತಾ ಇದ್ದೀರಾ ಅದನ್ನು ಕೂಡ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಇಲ್ಲಿ ಎಲ್ಲ ರೀತಿ ಒಂದು UPI ಅಪ್ಲಿಕೇಶನ್ಸ್ಗಳು ಕೂಡ ಅವೈಲೇಬಲ್ ಇದೆ. ನಾನಿಲ್ಲಿ ಫೋನ್ ಪೇ ಅಂತ ಸೆಲೆಕ್ಟ್ ಮಾಡ್ಕೊತೀನಿ. ನೆಕ್ಸ್ಟ್ ನೀವು ಇಲ್ಲಿ ನಿಮ್ಮ ಒಂದು ಫೋನ್ ಪೇದು UPI ID-ನ ಹಾಕಿದ ನಂತರ ನೀವು ಇಲ್ಲಿ ಮೇಕ್ ಪೇಮೆಂಟ್ ಅಂತ ಇದೆ ನೋಡಿ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ನಿಮ್ಮ ಒಂದು ಫೋನ್ ಪೇ ಅಪ್ಲಿಕೇಶನ್ಗೆ ಒಂದು ನೋಟಿಫಿಕೇಶನ್ ಬಂದಿರುತ್ತೆ. ಆ ಒಂದು ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪೇಮೆಂಟ್ ಮಾಡಿ. ಪೇಮೆಂಟ್ ಮಾಡಿದ ಮೇಲೆ ಸ್ವಲ್ಪ ಲೋಡ್ ಆಗುತ್ತೆ, ವೆಯ್ಟ್ ಮಾಡಿ. ಲೋಡ್ ಆದ ನಂತರ ನೆಕ್ಸ್ಟ್ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಈ ರೀತಿ ಇಂಟರ್ಫೇಸ್ ಬಂದ ನಂತರ ನಿಮ್ಮ ಒಂದು ಮೊಬೈಲ್ ಸ್ಕ್ರೀನ್ ಹಾಗೆ ಝೂಮ್ ಮಾಡ್ಕೊಳ್ಳಿ. ಝೂಮ್ ಮಾಡ್ಕೊಂತು ಅಂದರೆ ನಿಮಗೆ ಇಲ್ಲಿ ಟ್ರಾನ್ಸಾಕ್ಷನ್ ಸಕ್ಸಸ್ಫುಲ್ ಅಂತ ಬರುತ್ತೆ. ಅದೇ ರೀತಿ ರೆಫರೆನ್ಸ್ ನಂಬರ್ ಕೂಡ ಬರುತ್ತೆ. ಅದೇ ರೀತಿ ಡೇಟ್ ಮತ್ತು ಟೈಮಿಂಗ್ಸ್ ಕೂಡ ಕೊಟ್ಟಿರ್ತಾರೆ. ಅದೇ ರೀತಿ ನೀವು ಎಷ್ಟು ಪೇಮೆಂಟ್ ಮಾಡಿದ್ದೀರಾ ಆ ಒಂದು ಪೇಮೆಂಟ್ ಡೀಟೇಲ್ಸ್ ಕೂಡ ಕೊಟ್ಟಿರ್ತಾರೆ. ಅದೇ ರೀತಿ ಬ್ಯಾಂಕ್ದು ಒಂದು ರೆಫರೆನ್ಸ್ ನಂಬರ್ ಕೂಡ ಕೊಟ್ಟಿರ್ತಾರೆ. ಸೊ ಇದ್ರದ್ದೆಲ್ಲ ಒಂದು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ. ಸೊ ತುಂಬ ಒಳ್ಳೆಯದಿರುತ್ತೆ. ಸೊ ಇನ್ನು ನೆಕ್ಸ್ಟ್ ನೀವು ಇಲ್ಲಿ ಕಂಟಿನ್ಯೂ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ ನೀವು ನಿಮ್ಮ ಒಂದು ಮೊಬೈಲ್ ಸ್ಕ್ರೀನ್ ಹಾಗೆ ಝೂಮ್ ಮಾಡ್ಕೊಳ್ಳಿ. ಝೂಮ್ ಮಾಡ್ಕೊಂತು ಅಂದರೆ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ ನಿಮಗೆ ಟೋಕನ್ ನಂಬರ್ ಕಾಣುತ್ತೆ ನೋಡೋದಕ್ಕೆ. ಅದೇ ರೀತಿ ಅಪ್ಲಿಕೇಶನ್ ನೇಮ್ ಕೂಡ ಕಾಣುತ್ತೆ, ಅಂದರೆ ನಿಮ್ಮ ಒಂದು ನೇಮ್ ಕೂಡ ಕಾಣುತ್ತೆ. ಅದೇ ರೀತಿ ನೆಕ್ಸ್ಟು ಜೆಂಡರ್ ಅಂದರೆ ನೀವು ಮೇಲೋ ಫಿಮೇಲೋ ಏನು ಸೆಲೆಕ್ಟ್ ಮಾಡಿರ್ತೀರೋ ಅದು ಕೂಡ ತೋರಿಸುತ್ತೆ. ಅದೇ ರೀತಿ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಕೂಡ ತೋರಿಸುತ್ತೆ. ಸೊ ಅದನ್ನು ಕೂಡ ನೀವು ನೋಡ್ಕೊಬೋದು. ಅದೇ ರೀತಿ ನಿಮ್ಮ ಒಂದು ಆಧಾರ್ ಕಾರ್ಡ್ದು ಲಾಸ್ಟ್ 4 ಡಿಜಿಟ್ ನಂಬರ್ ಕೂಡ ತೋರಿಸುತ್ತೆ, ಅದನ್ನು ಕೂಡ ನೀವು ನೋಡ್ಕೊಬೋದು. ಅದೇ ರೀತಿ ನೆಕ್ಸ್ಟ್ ನೀವಿಲ್ಲಿ ಒಂದು ಚೆಕ್ ಬಾಕ್ಸ್ ಕಾಣಿಸ್ತಿದೆ ನೋಡಿ, ಈ ಒಂದು ಚೆಕ್ ಬಾಕ್ಸ್ ಮೇಲೆ ಟಿಕ್ ಮಾಡ್ಕೊಳ್ಳಿ. ಟಿಕ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ಅಥೆಂಟಿಕೇಟ್ ಅಂತ ಇದೆ ನೋಡಿ, ಈ ಒಂದು ಅಥೆಂಟಿಕೇಟ್ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನಿಮ್ಗೆ ಇಲ್ಲಿ OTP ಅಥೆಂಟಿಕೇಶನ್ ಅಂತ ಇರುತ್ತೆ, ಈ ಒಂದು ಆಪ್ಷನ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನಿಮ್ಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ನಿಮ್ಮ ಒಂದು ಮೊಬೈಲ್ ಸ್ಕ್ರೀನ್ ಹಾಗೆ ಝೂಮ್ ಮಾಡ್ಕೊಳ್ಳಿ. ಝೂಮ್ ಮಾಡ್ಕೊಂತು ಅಂದ್ರೆ ನೆಕ್ಸ್ಟ್ ನಿಮ್ಗೆ ಇಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರ್ಗೆ OTP ಬಂದಿರುತ್ತೆ. ಸೊ ಒಂದು OTP-ನ ನೀವು ಇಲ್ಲಿ ಎಂಟರ್ ಮಾಡ್ಕೊಳ್ಳಿ. ಎಂಟರ್ ಮಾಡ್ಕೊಂಡ ನಂತರ ನೀವು ಇಲ್ಲಿ ಸಬ್ಮಿಟ್ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನಿಮಗೆ ಕಂಟಿನ್ಯೂ ವಿತ್ ಸೈನ್ ಅಂತ ಇರುತ್ತೆ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ ನೀವು ಮೊದಲನೇದಾಗಿ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ನ ಎಂಟರ್ ಮಾಡ್ಕೊಬೇಕಾಗುತ್ತೆ. ಅದೇ ರೀತಿ ನಿಮ್ಗೆ ಇಲ್ಲೊಂದು ಚೆಕ್ ಬಾಕ್ಸ್ ಕೂಡ ಇರುತ್ತೆ, ಆ ಒಂದು ಚೆಕ್ ಬಾಕ್ಸ್ನು ಕೂಡ ಟಿಕ್ ಮಾಡ್ಕೊಳ್ಳಿ. ಟಿಕ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನೀವು ಇಲ್ಲಿ ಸೆಂಡ್ OTP ಅಂತ ಇದೆ ನೋಡಿ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂತು ಅಂದ್ರೆ ನಿಮ್ಮ ಒಂದು ಆಧಾರ್ ಕಾರ್ಡ್ದು ಏನು ರಿಜಿಸ್ಟರ್ ಮೊಬೈಲ್ ನಂಬರ್
ಇರುತ್ತೆ, ಆ ಒಂದು ರಿಜಿಸ್ಟರ್ ಮೊಬೈಲ್ ನಂಬರ್ಗೆ OTP ಹೋಗಿರುತ್ತೆ. ಸೊ ಒಂದು OTPನ ಎಂಟರ್ ಮಾಡ್ಕೊಳ್ಳಿ. ಎಂಟರ್ ಮಾಡಿಕೊಂಡು ಇಲ್ಲಿ ವೆರಿಫೈ OTP ಅಂತ ಇದೆ ನೋಡಿ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ನಿಮಗೆ ಸಕ್ಸಸ್ಫುಲಿ ಆಗಿ ಈ ಒಂದು ಪೇಮೆಂಟ್ ಅನ್ನೋದು ಆಗುತ್ತೆ. ಸೊ ಪೇಮೆಂಟ್ ಆದ ನಂತರ ನಿಮ್ಗೊಂದು ಅಕ್ನಾಲೆಜ್ಮೆಂಟ್ ಲೆಟರ್ ಕೂಡ ಬರುತ್ತೆ. ಸೊ ಒಂದು ಅಕ್ನಾಲೆಜ್ಮೆಂಟ್ ಲೆಟರ್ ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಡೌನ್ಲೋಡ್ ಮಾಡ್ಕೊಳ್ಳೋದು ಕೂಡ ತುಂಬ ಸಿಂಪಲ್ ಆಗಿದೆ. ನಿಮ್ಮ ಒಂದು ಮೊಬೈಲ್ ಸ್ಕ್ರೀನ್ ಹಾಗೆ ಝೂಮ್ ಮಾಡ್ಕೊಳ್ಳಿ. ಝೂಮ್ ಮಾಡ್ಕೊಂತು ಅಂದರೆ ನಿಮಗೆ ಲೆಫ್ಟ್ ಸೈಡು ಟಾಪ್ನಲ್ಲಿ ಡೌನ್ಲೋಡ್ PDF ಅಂತ ಇರುತ್ತೆ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂತು ಅಂದರೆ ನಿಮ್ಮ ಒಂದು ಮೊಬೈಲ್ಗೆ ಆ ಒಂದು PDF ಅನ್ನೋದು ಡೌನ್ಲೋಡ್ ಆಗುತ್ತೆ. ಅದೇ ರೀತಿ ಈ ಒಂದು PDF ಅಲ್ಲಿ ನಿಮಗೊಂದು ಪಾಸ್ವರ್ಡ್ ಕೂಡ ಇರುತ್ತೆ. ಸೊ ಪಾಸ್ವರ್ಡ್ ಬಂದು ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಆಗಿರುತ್ತೆ. ಸೊ ನೀವೇನು ಆಧಾರ್ ಕಾರ್ಡ್ಗೆ ಡೇಟ್ ಆಫ್ ಬರ್ತ್ ಕೊಟ್ಟಿರ್ತೀರ, ಸೊ ಆ ಒಂದು ಡೇಟ್ ಆಫ್ ಬರ್ತ್ನ ನೀವು ಎಂಟರ್ ಮಾಡಬೇಕಾಗುತ್ತೆ. ಸೊ ಒಂದು ಡೇಟ್ ಆಫ್ ಬರ್ತ್ ಎಂಟರ್ ಮಾಡಬೇಕಾದ್ರೆ ಯಾವುದೇ ರೀತಿ ಕ್ಯಾರೆಕ್ಟರ್ಸ್ಗಳನ್ನ ಹಾಕೋದಕ್ಕೆ ಹೋಗಬೇಡಿ. ಅದೇ ರೀತಿ ವರ್ಡ್ಸಲ್ಲೂ ಕೂಡ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ನ ಹಾಕೋದಕ್ಕೆ ಹೋಗಬೇಡಿ, ಜಸ್ಟ್ ನಂಬರಲ್ಲೇ ಹಾಕಬೇಕಾಗುತ್ತೆ. ಸೊ ಯಾವ ರೀತಿ ಡೇಟ್ ಆಫ್ ಬರ್ತ್ನ ಮೆನ್ಷನ್ ಮಾಡೋದು ಅಂತ ನಾನು ಸ್ಕ್ರೀನಲ್ಲಿ ಹಾಕಿರ್ತೀನಿ, ನೀವು ನೋಡ್ಕೊಬೋದು. ಸೊ ಈ ರೀತಿ ನೀವು ನಿಮ್ಮ ಒಂದು ಪಾನ್ ಕಾರ್ಡ್ನ ಅಪ್ಡೇಟ್ ಅಥವಾ ಕರೆಕ್ಷನ್ ಮಾಡ್ಬೋದು. ಇನ್ನು ಅಪ್ಡೇಟ್ ಅಥವಾ ಕರೆಕ್ಷನ್ ಮಾಡಿದ ನಂತರ ವಿತಿನ್ 15 to 1 ಮಂತ್ ಒಳಗಡೆ ನಿಮ್ಮ ಒಂದು ಅಡ್ರೆಸ್ಗೆ ನಿಮ್ಮ ಒಂದು ಪಾನ್ ಕಾರ್ಡ್ ಅನ್ನೋದು ಪೋಸ್ಟ್ ಮುಖಾಂತರ ಬರುತ್ತೆ. ಸೊ ಅದನ್ನು ಕೂಡ ನೀವು ರಿಸೀವ್ ಮಾಡ್ಕೊಬಹುದು. ಸೊ ಇದಿಷ್ಟು ಈ ಒಂದು ವಿಡಿಯೋ ಆಗಿತ್ತು. ಈ ಒಂದು ವಿಡಿಯೋ ಇಷ್ಟ ಆಯಿತು, ಅದೇ ರೀತಿ ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಯಿತು ಅಂದರೆ ಲೈಕ್ ಮಾಡಿ. ಹಾಗೆ ಈ ಒಂದು ವಿಡಿಯೋನ ನಿಮ್ಮ ಒಂದು ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗಳ ಜೊತೆ ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡಿ. ಸೊ ಹಾಗೆ ನೀವು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮೇಲ್ಗಡೆ ಕಾಣ್ತಿರೋ ಬ್ಲ್ಯಾಕ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೂ ಪಕ್ಕದಲ್ಲಿ ಬರೋ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿ ಆನ್ಲೈನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇದೇ ರೀತಿ ಯಾವುದೇ ಹೊಸ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ರು ನಿಮಗೆ ಕೂಡಲೇ ನೋಟಿಫಿಕೇಶನ್ ಅನ್ನೋದು ಬರ್ತಾ ಇರುತ್ತೆ. ಸೊ ಹಾಗೆ ಈ ವಿಡಿಯೋ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಸೊ ಹಾಗೆ ನೀವು ಇನ್ನೂ ನನ್ನ ಟೆಲಿಗ್ರಾಮ್ ಚಾನಲ್, ವಾಟ್ಸಪ್ ಚಾನಲ್, ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜ್ನಲ್ಲಿ ನನ್ನ ಫಾಲೋ ಮಾಡ್ತಾ ಇಲ್ಲ ಅಂದರೆ ಈ ಕೂಡಲೇ ಫಾಲೋ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು.